ನಮಸ್ಕಾರ, ನಾನು ನಾಗರಾಜ್ ಶೆಟ್ ಅಂತ. ಈಗ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ಹೋಳಿ ಹಬ್ಬದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ, ಇದು ಹಿಂದೂ ಧರ್ಮದಲ್ಲಿ ಒಂದು ಪವಿತ್ರವಾದ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಕೂಡ ಒಂದು ಕಲರಿಂದ ಆಚರಿಸುವಂಥದ್ದಾಗಿರ್ಬೋದು, ಮತ್ತು ಸುಗ್ಗಿ ಕುಣಿತ ಆಗಿರ್ಬೋದು, ಮತ್ತು ಎಲ್ಲ ಥರದ ಇಲ್ಲಿಯ ಒಂದು ಸುಗ್ಗಿ ಕುಣಿತ ಜನರು ಸುಗ್ಗಿ ಕುಣಿತ ವೇಷ ಎಲ್ಲ ಹಾಕುವಂಥದ್ದು ಭಾಳ ವಿಜೃಂಭಣೆಯಿಂದ ನಮ್ಮ ಕುಮಟಾ ಆಗಿರ್ಬೋದು, ನಮ್ಮ ಉತ್ತರ ಕನ್ನಡ ಆಗಿರ್ಬೋದು, ನಮ್ಮ ರಾಜ್ಯ ವ್ಯಾಪ್ತಿಯಲ್ಲಿ ಕೂಡ ನಡೀತದೆ. ಮೊದಲಿನಿಂದ ಕೂಡ ವಾಡಿಕೆ ನಡೆಸ್ಕೊ ಬರ್ತಾ ಇದೆ. ಮತ್ತೇನಂತ ಕೇಳಿದ್ರೆ, ಕೆಲವೊಂದು ಜಾತಿ ಧರ್ಮದವರು ಮತ್ತು ಕೆಲವೊಂದು ನಮ್ಮ ಹಿಂದೂ ಧರ್ಮದಲ್ಲೂ ಭಾಳ ಜಾತಿಯವರು ಇದನ್ನು ನಡೆಸ್ಕೊಳ್ತಾರೆ. ಈ ಒಂದು ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯವನ್ನು ನಾನು ಕೋರ್ತಾ ಇದ್ದೇನೆ ನಮ್ಮ ಯೂಟ್ಯೂಬ್ ವಾಹಿನಿಯ ಮುಖಾಂತರ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಯಾಕಂತ ಕೇಳಿದ್ರೆ, ಯಾವುದೇ ರೀತಿ ಮುಂದಿನ ಅಹಿತಕರ ಘಟನೆಗಳು ನಡೆದಿದ್ದಂಗೆ ಒಂದು ಈಶ್ವರನ ಒಂದು ಮುನ್ನಡೆಸ್ಕೊಂಡು ಹೋಗಲಿ. ಯಾಕಂತ ಕೇಳಿದ್ರೆ, ಒಂದು ಕಾಮವನ್ನು ದಹನ ಮಾಡಿ, ಕೆಟ್ಟದನ್ನು ದಹನ ಮಾಡಿರುವಂಥ ದಿನ ಆಗಿರೋದ್ರಿಂದ ಅದು ಯಾಕೆ ಈಶ್ವರ ಮಾಡಿದರು, ಪ್ರತಿಯೊಬ್ಬರ ಒಂದು ಜೀವನದಲ್ಲಿ ಕೆಟ್ಟದೆಲ್ಲ ಹೋಗಲಿ, ಒಳ್ಳೆಯದನ್ನು ಬರಲಿ ಅನ್ನುವಂಥದ್ದೇ ನನ್ನೊಂದು ಆಶೆ ಆಗಿದೆ.